So what is the website name? Easy EDA. Easy EDA ಅಂತ ಸರ್ಚ್ ಮಾಡಿ. ಓಕೆ, ಸೊ ವೆಬ್ಸೈಟ್ ಒಳಗಡೆ ಹೋಗಿ ಲಾಗಿನ್ ಅಂತ ಕೊಡಿ. ಸೈನ್ ಇನ್ ವಿತ್ ಗೂಗಲ್, ಸೆಲೆಕ್ಟ್ ಯುವರ್ ಅಕೌಂಟ್. ಓಕೆ, ಏನ್ ಕೇಳ್ತು ಸ್ಟಾರ್ಟಿಂಗ್? ಅದು ನಿಮ್ಮ ಹೆಸರು ಕೇಳುತ್ತೆ. ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ನಿಮ್ದು ಏನ್ ಕೇಳುತ್ತೆ? ಇಟ್ ವಿಲ್ ಆಸ್ಕ್ ಯುವರ್ ನೇಮ್. ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಆರ್ ಯು ಎ ಸ್ಟೂಡೆಂಟ್ ಅಂತ ಕೇಳುತ್ತೆ. ಅದು ಕೆಳಗಡೆ ಏನ್ ಕೇಳ್ತು? ನಿಮ್ಮನ್ನ ಏನಂತ ಕರಿಬೇಕು? ವಾಟ್ ಶುಡ್ ವಿ ಕಾಲ್ ಯು ಅಂತ ಬಂತು. ನಿಮ್ ಹೆಸರು ಕೊಟ್ರಿ, ಆಮೇಲೆ ನೆಕ್ಸ್ಟ್ ಅಂತ ಕೊಟ್ವಿ. ಮಿಕ್ಕಿದಲ್ಲಿ ಏನ್ ಮಾಡಿದ್ರಿ? ಸ್ಕಿಪ್ ಅಂತ ಮಾಡಿದ್ರಿ, ಹೌದಾ? ಮಿಕ್ಕಿದಲ್ಲಿ ಏನ್ ಮಾಡಿದ್ರಿ? ಸ್ಕಿಪ್. ಅದಾದ್ಮೇಲೆ ಏನ್ ಮಾಡ್ತೀರಾ? ಡಿಸೈನ್ ಆನ್ಲೈನ್. ಯಾವ್ದು ತಗೋಬೇಕು? ಸ್ಟ್ಯಾಂಡರ್ಡ್ ಎಡಿಷನ್. ಸೊ ಸ್ಟ್ಯಾಂಡರ್ಡ್ ಎಡಿಷನ್ ಅಂತ ಕೊಡ್ತಿದ್ದಂಗೆ ಈ ತರ ಬರುತ್ತೆ. ಓಕೆ, ಸೊ ಫೈಲಿಗೆ ಹೋಗ್ಬೇಕು, ನ್ಯೂಗೆ ಹೋಗ್ಬೇಕು, ಪ್ರಾಜೆಕ್ಟ್ ಅಂತ ತಗೋಬೇಕು. ಫೈಲಿಗೆ ಹೋಗಿ ನ್ಯೂಗೆ ಹೋಗಿ ಏನ್ ಮಾಡ್ಬೇಕು? ಪ್ರಾಜೆಕ್ಟ್. ಅದೇ ನ್ಯೂ ಸ್ಟ್ಯಾಂಡರ್ಡ್ ಪ್ರಾಜೆಕ್ಟ್. ಎವ್ರಿ ಟೈಮ್ ಏನೋ ಸ್ಟ್ಯಾಂಡರ್ಡ್ ಪ್ರಾಜೆಕ್ಟ್. ಓಕೆ, ಪ್ರೋ ಅಂದ್ರೆ ದುಡ್ಡು ಕೇಳುತ್ತೆ. ಅದು ಪ್ರೋ ಅಂದ್ರೆ ರಿಸ್ಟ್ರಿಕ್ಟ್ ಮಾಡುತ್ತೆ. ಯೂಸ್ ಸ್ಟ್ಯಾಂಡರ್ಡ್ ಪ್ರಾಜೆಕ್ಟ್. ನಿಮ್ ಪ್ರಾಜೆಕ್ಟ್ ಹೆಸರು ಏನಿದೆ ಅದು ಕೊಡಿ. ಓಕೆ, ದ ಸ್ವೀಟ್ ಲೈಟ್ ಯೂಸಿಂಗ್ IoT. ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಇದು ತಗೊಳುತ್ತಾ ಇಲ್ಲ ನೋಡೋಣ. ಹಾ, ಸ್ಟ್ರೀಟ್ ಲೈಟ್ ಯೂಸಿಂಗ್ IoT ಅಂತ ಕೊಟ್ರ? ಇಲ್ಲಿ ನೋಡಿ, ಝೂಮ್ ಇನ್ ಝೂಮ್ ಔಟ್ ಮಾಡಬೇಕು. ವಾಟ್ ಇಸ್ ದ ಟೈಟಲ್? ಸ್ಟ್ರೀಟ್ ಲೈಟ್ ಯೂಸಿಂಗ್ IoT. ಕಂಪ್ನಿ ನೇಮ್, ನಿಮ್ ಡಿಪಾರ್ಟ್ಮೆಂಟ್ ಹೆಸರು ಹಾಕೊಳ್ಳಿ. ಟ್ರಿಪಲ್ ಇ ಡಿಪಾರ್ಟ್ಮೆಂಟ್. ಓಕೆ, ಸೊ ಯಾರು ಡ್ರಾ ಮಾಡಿದ್ದೋ ಅವ್ರ ಹೆಸರು ಹಾಕೊಳ್ಳಿ. ಅಥವಾ ಟೀಮ್, 4 ಜನ ಇರೋದ್ರಿಂದ, 4ರಿಂದ 5 ಜನ ಇರೋದ್ರಿಂದ ಟೀಮ್ ಅಲ್ಲಿ, ಸೊ ಟೀಮ್ ಅಂತ ಹೆಸರು ಹಾಕೊಳ್ಳಿ. ಟೀಮ್ ಎ, ಟೀಮ್ ಬಿ, ಇಲ್ಲ ನಿಮ್ ಟೀಮಿಗೆ ಒಳ್ಳೆ ಹೆಸರು ಕೊಟ್ಕೊಂಡು ಏನಾರ ಮಾಡ್ಕೊಳ್ಳಿ. ಅಬ್ಸರ್ವ್ ಹಿಯರ್. ಉದಾಹರಣೆಗೆ ಐ ನೀಡ್ ESP32S. ESP32S PNG ಅಂತ ಕೊಡಿ. PNG ಅಂದ್ರೆ ಏನು? ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಅಂತ. PNG ಅಂದ್ರೆ ಏನು? ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆಂಟ್ ಆಗಿ ಬರುತ್ತೆ. ಓಕೆ, ಅಂದ್ರೆ ESP32 ಬೋರ್ಡ್ ಬಿಟ್ರೆ ಮಿಕ್ಕಿದ್ದೇನು ಕಾಣಲ್ಲ, ಬ್ಯಾಕ್ ಗ್ರೌಂಡ್ ಎಲ್ಲ ಕಾಣಲ್ಲ. ವೈಟ್ ಕಾಣೋದು, ಚಕ್ಕರ್ ತರ ಕಾಣೋದು, ಈ ತರ ಇರುತ್ತೆ. ಅದು JPG ಅದು. ಓಕೆ, ಸೊ ಉದಾಹರಣೆಗೆ ಲೆಟ್ ಮೀ ಟೇಕ್ ದಿಸ್ ಒನ್. ಇಮೇಜಸ್ ಹೋಗೋಣ. ESP32S PNG. ಸೊ ಓಕೆ, ಸೊ ಇದು ಚೆನ್ನಾಗಿದ್ದಂಗಿದೆ. ಇದು ನೋಡೋಣ. ನೋಡಿ, ರೆಸಲ್ಯೂಷನ್ ಎಷ್ಟಿದೆ? 1289. 500 ಅಬೌವ್ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ರೆಸಲ್ಯೂಷನ್. ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ, ಏನು ವರ್ಕ್ ಮಾಡಕ್ ಹೋಗ್ಬೇಡಿ. ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್ ಅಂತ ಕೊಡ್ತೀನಿ. ಓಕೆ, ದಿಸ್ ಇಸ್ ದ ESP32. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದನ್ನ ಸೇವ್ ಇಮೇಜ್, ಸೇವ್ ಇಟ್ ಆಸ್ ESP32S. ಅರ್ಥ ಆಯ್ತಾ? ಒಂದ್ಸತಿ ನೋಡ್ಕೊಳ್ಳಿ, ನೀಟಾಗಿ ನೋಡ್ಕೊಳ್ಳಿ, ಏನು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಡೌನ್ಲೋಡ್ ಮಾಡ್ಕೊಂಡಿದ್ದೀನಲ್ವಾ? ಫೈಲ್, ಇಂಪೋರ್ಟ್ ಇಮೇಜ್. ಏನಂತ ಕೊಟ್ಟೆ? ಫೈಲ್, ಇಂಪೋರ್ಟ್ ಇಮೇಜ್. ಸೆಲೆಕ್ಟ್ ಇನ್ ಇಮೇಜ್. ಸೊ ಡೌನ್ಲೋಡ್ಸ್ ಅಲ್ಲಿ ಇತ್ತು. ಓಕೆ, ದಿಸ್ ಇಸ್ ESP32S. ಸೊ ತುಂಬಾ ದೊಡ್ಡದಿದೆ, ಸಣ್ಣದ್ ಮಾಡ್ಕೋಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿ, ಈ ತರ ಆಪ್ಷನ್ ಬರುತ್ತೆ. ವಿ ಕ್ಯಾನ್ ರೆಡ್ಯೂಸ್ ದ ಸೈಜ್. ಓಕೆ, ನೋಡಿ, PNG ಅಂದ್ರೆ ಬ್ಯಾಕ್ ಗ್ರೌಂಡ್ ಹೇಗೆ ಟ್ರಾನ್ಸ್ಪರೆಂಟ್ ಬಂದಿದೆ, ಕಾಣಿಸ್ತಾ ಇದೆನಾ? ಆ ಇಮೇಜ್ ಎಂಟಿಟಿ ಬಿಟ್ರೆ ಮಿಕ್ಕಿದೇನು ಇರಲ್ಲ. PNG ಅಂತ ಅದಕ್ಕೆ ಚೂಸ್ ಮಾಡಿ ಅಂತ ಹೇಳಿದ್ರು. ಅರ್ಥ ಆಯ್ತಾ ನಿಮಗೆ? ಈಗ ಸ್ಟ್ರೀಟ್ ಲೈಟಿಗೆ ಇನ್ನೊಂದು ಏನ್ ಬೇಕು? LDR ಬೇಕು. ಸೇಮ್ ಅದೇ ತರನೇ LDR PNG. ಗೋ ಟು ಇಮೇಜಸ್, LDR. ಹಾ, ದಿಸ್ ಇಸ್ ಅವರ್ LDR. ಈ ತರ ಬೇಕು ನಮಗೆ, ಬಟ್ ನೋಡೋಣ. ಹಾ, ಈ ತರ ಸಿಕ್ಕರೆ ಚೆನ್ನಾಗಿ. ಐ ಡೋಂಟ್ ಥಿಂಕ್ ದಿಸ್ ಇಸ್ ದ PNG. ಹೌದು ಅಲ್ಲ ಅನ್ಸುತ್ತೆ, ನೋಡೋಣ. ಇದು PNG ಅಲ್ಲ ಇದು. ಓಕೆ,
ಯಾಕಂದ್ರೆ ವೈಟ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಇದೆ, ಇದು ಹಂಗೆ ಬರುತ್ತೆ. ಒಂದ್ಸತಿ ನಾನ್ ಪಿ ಎನ್ ಜಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಸೇವ್ ಇಮೇಜ್ ಆಸ್ ಪಿ ಎನ್ ಜಿ ಅಲ್ಲ ನೋಡಿ, ಯಾವ ಫಾರ್ಮೆಟ್ ಅಲ್ಲಿ ಇದೆ, ವೆಬ್ ಪಿ. ಸೊ ಇದು ಬೇಡ. ಲೆಟ್ ಅಸ್ ಸಿ ನೆಕ್ಸ್ಟ್ ಒನ್. ಸೊ ಇಲ್ಲೊಂದಿದೆ, ವಿ ನೀಡ್ ಜಸ್ಟ್ ಪಿ ಎನ್ ಜಿ ಇಮೇಜಸ್, ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕು ನಮಗೆ. ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್, ಸೇವ್ ಇಮೇಜಸ್. ಇದು ಕೂಡ ಯಾವ ಫಾರ್ಮೆಟ್ ಅಲ್ಲಿ ಇದೆ, ವೆಬ್ ಪಿ ಎನ್ ಜಿ ಅಂತ ಕೊಟ್ಟಿದ್ದೀವಪ್ಪ. ಎಲ್ ಡಿ ಆರ್ ಸೆನ್ಸಾರ್ ಅಂತ ಕೊಟ್ಟ, ಸೆನ್ಸಾರ್ ಎಲ್ ಡಿ ಆರ್ ಪಿ ಎನ್ ಜಿ. ಸೇವ್ ಇಮೇಜ್ ಆಸ್. ಓಕೆ, ಸೊ ಅದು ಹೆಂಗಾರ ಪಿ ಎನ್ ಜಿ ಮಾಡ್ಕೋಬೇಕು ನೀವು. ಓಕೆ, ನನಗೆ ಇಲ್ಲಿ ಆಲ್ರೆಡಿ ಒಂದು ಆಪ್ಷನ್ ಇದೆ, ಕನ್ವರ್ಟರ್ ಅಂತ, ಇಮೇಜ್ ಕನ್ವರ್ಟರ್ ಅಂತ ಒಂದು ಆಪ್ಷನ್ ಇದೆ. ಕ್ಲಿಕ್ ಮಾಡಿದ್ರೆ ನನಗೆ ಆಟೋಮೆಟಿಕ್ಲಿ ಸಿಕ್ಬಿಡುತ್ತೆ. ಈ ತರ ಇರುತ್ತೆ ಇಮೇಜ್ ಕನ್ವರ್ಟರ್ ಆಪ್ಷನ್ ಅಂತ. ಓಕೆ, ಸೊ ಇಲ್ಲಾಂದ್ರೆ ನೀವು ಆನ್ಲೈನ್ ಅಲ್ಲಿ ವೆಬ್ ಪಿ ಟು ಪಿ ಎನ್ ಜಿ ಕನ್ವರ್ಟರ್ ಅಂತ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಹಾಗೆ ಮಾಡ್ಬಿಡ್ತೀನಿ ತಡ್ರಿ ಒಂದ್ ಸೆಕೆಂಡ್. ಸೇವ್ ಇಮೇಜ್ ಆಸ್, ವಾಟ್ ಇಸ್ ದಿಸ್, ಎಲ್ ಡಿ ಆರ್. ಸೊ ಅಬ್ಸರ್ವ್ ಮಾಡಿ, ವೆಬ್ ಪಿ ಟು ಪಿ ಎನ್ ಜಿ ಕನ್ವರ್ಟರ್ ಸಿಗುತ್ತೆ ನಿಮಗೆ ಆನ್ಲೈನ್, ಸಾಕಷ್ಟು ವೆಬ್ಸೈಟ್ಸ್ಗಳಿದಾವೆ. ವೆಬ್ ಪಿ ಟು ಪಿ ಎನ್ ಜಿ ಕನ್ವರ್ಟರ್. ಸೊ ಸೆಲೆಕ್ಟ್ ದ ಫೈಲ್. ಸೊ ಎಲ್ ಡಿ ಆರ್ ವೆಬ್ ಪಿ ಎಲ್ ಇದೆ, ಕನ್ವರ್ಟ್. ಇಷ್ಟೇ, ಆನ್ಲೈನ್ ಅಲ್ಲಿ ಸಾಕಷ್ಟು ಕನ್ವರ್ಷನ್ ಆಪ್ಷನ್ ಸಿಗುತ್ತೆ ನಿಮಗೆ. ಜಸ್ಟ್ ಡೌನ್ಲೋಡ್. ಸೊ ಡೌನ್ಲೋಡ್ ಆಗಿದೆ ನೋಡಿ, ಏನಂತ ಡೌನ್ಲೋಡ್ ಆಯ್ತು, ಎಲ್ ಡಿ ಆರ್ ಡಾಟ್ ಪಿ ಎನ್ ಜಿ. ಸೊ ವಾಪಸ್ ಸರ್ಕ್ಯೂಟಿಗೆ ಬರೋಣ. ಎಲ್ಲಿಗೆ ಹೋಗ್ಬೇಕು, ಫೈಲ್, ಇಂಪೋರ್ಟ್ ಇಮೇಜ್, ಸೆಲೆಕ್ಟ್ ಎನ್ ಇಮೇಜ್, ಎಲ್ ಡಿ ಆರ್ ಪಿ ಎನ್ ಜಿ. ಓಕೆ ನೋಡಿ, ಸೊ ಒರಿಜಿನಲ್ ಪಿ ಎನ್ ಜಿ ಅಲ್ಲಿ ಇಲ್ಲ ಅಂದ್ರೆ ನೋಡಿ ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಬರಲ್ಲ, ಈ ತರ ಬಂದ್ಬಿಡುತ್ತೆ. ಸೊ ಆದಷ್ಟು ಟ್ರಾನ್ಸ್ಪರೆಂಟ್ ಬ್ಯಾಕ್ ಗ್ರೌಂಡ್ ಬರಂಗೆ ಚೂಸ್ ಮಾಡಿ. ಓಕೆ, so this is the LDR and you can rotate. This is the rotate option. You can rotate the image. And we need a LED. LED logo ಗೊತ್ತಲ್ವಾ, ಹೇಗಿರುತ್ತೆ, LED logo ನೋಡಿದೀರಾ ಹೇಗಿರುತ್ತೆ, ಇದರಲ್ಲಿ ಯಾವ್ದು LED ಹೇಳ್ರಿ ನೋಡೋಣ. This is the LED logo, ಗೊತ್ತಿದೆನಾ? You can directly use logo like this. But image ತಗೊಂತಾ ಇರೋದ್ರಿಂದ ಲೆಟ್ ವಿ ಯೂಸ್ ದ ಇಮೇಜ್. ಸ್ಟಾರ್ಟಿಂಗ್ ಅಲ್ಲಿ ಇಮೇಜ್ ಯೂಸ್ ಮಾಡೋಣ. ಇದಕ್ಕೆ ಡಿಪ್ ಎಲ್ ಇ ಡಿ ಅಂತ ಕರಿತೀವಿ, ಡಿಪ್ ಎಲ್ ಇ ಡಿ ಪಿ ಎನ್ ಜಿ. ವಿ ಕಾಲ್ ಇಟ್ ಆಸ್ ಡಿಪ್ ಎಲ್ ಇ ಡಿ. ಸೊ ಓಪನ್ ಇಮೇಜ್ ಇನ್ ನ್ಯೂ ಟ್ಯಾಬ್. ಸೊ ಲಕ್ಕಿಲಿ ಪಿ ಎನ್ ಜಿ ಎಲ್ಲ ಇದೆ ಇದು. ಸೇವ್ ಇಮೇಜ್ ಆಸ್ ಎಲ್ ಇ ಡಿ, ಎಲ್ ಇ ಡಿ ಅಥವಾ ಡಿಪ್ ಎಲ್ ಇ ಡಿ ಅಂತ ನಾರ ಕೊಡ್ಬೋದು. ನೋಡಿ, ಫೈಲ್, ಇಂಪೋರ್ಟ್ ಇಮೇಜ್, ಸೆಲೆಕ್ಟ್ ಎನ್ ಇಮೇಜ್. ಈ ಸತಿ ಯಾವ್ದು ತಗೋಬೇಕು, ಎಲ್ ಇ ಡಿ. ಓಕೆ, ಪ್ಲೇಸ್ ಇಟ್ ಹಿಯರ್. ಸೊ ರೆಸೊಲ್ಯೂಷನ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಈ ತರ. ಓಕೆ, ಸೊ ರೆಸೊಲ್ಯೂಷನ್ ಈ ತರ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಸೊ ಕನೆಕ್ಷನ್ಸ್ ಹೇಗೆ ಮಾಡೋದು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದು ವೈರ್ ಟೂಲ್ಸ್ ಅಂತ ಕಾಣ್ತಾ ಇದೆ ಅಲ್ವಾ, ಇದೇನಿದು ವೈರ್. ಓಕೆ, ಸೊ 3 ವೋಲ್ಟ್ ಇಂದ ಎಲ್ಲಿ ಕನೆಕ್ಟ್ ಆಗಬೇಕು, ವಿ ಸಿ ಸಿಗೆ. ಎಸ್ ಆರ್ ನೋ, 3 ವೋಲ್ಟ್ ಕೊಡ್ತಾ ಇದ್ದೀನಿ. ಎಲ್ ಡಿ ಆರ್ ಎಷ್ಟು ವೋಲ್ಟೇಜ್ ಕೊಡ್ತಾ ಇದ್ದೀನಿ, 3 ವೋಲ್ಟ್. ಓಕೆ, ಯು ಕ್ಯಾನ್ ಸೆಲೆಕ್ಟ್ ದ ವೈರ್, select that wire. You can change the color. Wire select ಆದ ತಕ್ಷಣ ಇಲ್ಲಿ ನೋಡಿ ಕಲರ್ ಬರುತ್ತೆ. What is the color? Red. You can change the stroke width. ದಪ್ಪ ಹೆಚ್ಚು ಕಮ್ಮಿ ಮಾಡ್ಬೋದು ನೋಡಿ ಈ ತರ, ನಿಮಗೆ ವೈರ್ ಕಾಣೋವರೆಗೂ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸೆಲೆಕ್ಟ್ ದ ವೈರ್, ಗ್ರೌಂಡ್ ಪಿನ್ ಇಂದ ಎಲ್ಲಿಗೆ ಹೋಗ್ಬೇಕು, ಗ್ರೌಂಡಿಗೆ. ಗ್ರೌಂಡ್ ಪಿನ್ ಇಂದ ಇಲ್ಲಿಗೆ ಹೋಗ್ಬೇಕು, ಗ್ರೌಂಡಿಗೆ.
ನೀವು ಎಷ್ಟು ಬೇಕಾದ್ರೂ ಝೂಮ್ ಮಾಡ್ಕೋಬಹುದು. ಓಕೆ, ಕೆನ್ ಝೂಮ್ ಲೈಕ್ ಎನಿಥಿಂಗ್. ಎಸ್ಕೇಪ್ ಕೀ ಹೊಡೆದ್ರೆ ಆಪ್ಷನ್ ಇಂದ ಹೊರಗೆ ಬರುತ್ತೆ. ಒಂದ್ ಕೈ ಯಾವಾಗ್ಲೂ ಎಸ್ಕೇಪ್ ಹತ್ರ ಇಟ್ಕೋಬೇಕು. ಓಕೆ, ತಮ್ಮನ ಎಸ್ಕೇಪ್ ಹತ್ರ ಇಟ್ಕೋಬೇಕು. ವರ್ಕ್ ಮುಗಿದ ತಕ್ಷಣ ಎಸ್ಕೇಪ್ ಕೀ ಹೊಡಿರಿ, ಇಲ್ಲಾಂದ್ರೆ ಅದೇ ಆಪ್ಷನ್ ಅಲ್ಲೇ ಇರುತ್ತೆ, ನಿಮಗೆ ಹೊರಗೆ ಬರಕ್ ಬಿಡಲ್ಲ ಅದು. ಸೆಲೆಕ್ಟ್ ಕಲರ್ ಏನು, ಗ್ರೌಂಡಿಗೆ ಬ್ಲ್ಯಾಕ್. ಸ್ಟ್ರೋಕ್ ವಿಡ್ತ್ ಕರೆಕ್ಟ್ ತಗೊಂಡಿದೆ. ಸ್ಟ್ರೋಕ್ ವಿಡ್ತ್ ಎಷ್ಟು ತಗೊಂಡಿದೆ, 3 ತಗೊಂಡಿದೆ. ಇಷ್ಟೇ, ಅರ್ಥ ಆಯ್ತಾ? ಯು ಕ್ಯಾನ್ ಚೂಸ್ ಡಿಜಿಟಲ್ ಆರ್ ಅನಲಾಗ್, ದಟ್ ಇಸ್ ಯುವರ್ ಚಾಯ್ಸ್. ಸೊ ಅಗೇನ್ ವೈರ್ ತಗೊಂತೀನಿ. ಫ್ರಮ್ ಪಿನ್ ನಂಬರ್ D15, from pin number D15 I will connect it to D0. Control Z ಹೊಡೆದ್ರೆ ಹೋಗುತ್ತೆ. And again I will choose. So proper ಆಗಿ ಬರಬೇಕು ಅದು. ಓಕೆ, ವೈರ್ಸ್ ಎಲ್ಲ ಪ್ರಾಪರ್ ಆಗಿ ಕನೆಕ್ಟ್ ಆಗಬೇಕು. ಅರ್ಥ ಆಯ್ತಾ? ಯು ಕ್ಯಾನ್ ಸೆಲೆಕ್ಟ್ ಆಸ್ ಮೆನಿ ಆಸ್ ಕಲರ್ಸ್ ಯು ಕ್ಯಾನ್. ಇಲ್ಲ ಆಪ್ಷನ್ಸ್ ಇರುತ್ತೆ ನೋಡಿ, ನೀವು ಯಾವ ತರ ಕಲರ್ಸ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಓಕೆ, ಸೊ ಇಲ್ಲಿ ನೋಡಿ, ಶಾರ್ಟ್ ಪಿನ್ ಇಸ್ ಗ್ರೌಂಡ್, ಲಾಂಗ್ ಪಿನ್ ಇಸ್ ಪಾಸಿಟಿವ್. ಶಾರ್ಟ್ ಪಿನ್ ಇಸ್ ನೆಗೆಟಿವ್, ಲಾಂಗ್ ಪಿನ್ ಇಸ್ ಪಾಸಿಟಿವ್. ಎಲ್ ಇ ಡಿ ಬಜರಿಗೆ, ಎಲ್ ಇ ಡಿ ಮತ್ತೆ ಬಜರಿಗೆ. ಸೊ ಇಲ್ಲಿ ನೋಡಿ, ಇದು ಗ್ರೌಂಡ್ ಪಿನ್ ತಾನೆ? ಎಸ್ ಆರ್ ನೋ? ದಿಸ್ ಇಸ್ ದ ಗ್ರೌಂಡ್ ಪಿನ್. ಶಾರ್ಟ್ ಒನ್ ಇಸ್ ದ ಗ್ರೌಂಡ್ ಪಿನ್. ಸೊ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ, ವಿ ಶಾರ್ಟ್ ಲೈಕ್ ದಿಸ್. ಈ ತರ ಶಾರ್ಟ್ ಮಾಡ್ಬೋದಾ ಗ್ರೌಂಡ್ ಜೊತೆಗೆ? ಎಸ್ ಆರ್ ನೋ? ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ತಾನೆ, ಮಾಡ್ಬೋದಲ್ಲ? ಗ್ರೌಂಡ್ ಎಲ್ಲಿದೆ ಅಲ್ಲಿ ಕನೆಕ್ಟ್ ಮಾಡ್ಬೋದು ನಾನು. ಸೊ ಐ ವಿಲ್ ಕನೆಕ್ಟ್ ಇಟ್ ಟು ಹಿಯರ್. ದಿಸ್ ಇಸ್ ಇನ್ ಬ್ಲ್ಯಾಕ್ ಕಲರ್. ಗ್ರೌಂಡ್ ಈ ತರ ಕನೆಕ್ಟ್ ಮಾಡ್ಬೋತಾನೆ? ಸರ್ ನೋ. ನೆಕ್ಸ್ಟ್ ಐ ವಿಲ್ ಸೆಲೆಕ್ಟ್ ದ ಪಾಸಿಟಿವ್ ಟರ್ಮಿನಲ್ D2 ಇಂದ. ಪಿನ್ ನಂಬರ್ D2 ಇಂದ ಎಲ್ಲಿಗೆ ಹೋಗುತ್ತೆ? ಪಾಸಿಟಿವ್ ಟರ್ಮಿನಲ್. ಇದಾದ್ಮೇಲೆ ಪ್ರೊಫೆಷನಲಿ ಡಿಸೈನ್ ಮಾಡೋದು ಹೇಳ್ತೀನಿ ನಿಮಗೆ. ಇದೇನಿದು ನಾಬ್ ಪ್ಲೇಯರ್, ನೂಬ್ ಪ್ಲೇಯರ್ ತರ ಇದು. ಬಿಗ್ನರಿಗೆ ಹೆಲ್ಪ್ ಆಗುತ್ತೆ. ನೀವೆಲ್ಲ ಬಿಗ್ನರ್ಸ್ ಎಲ್ಲ ಈ ತರ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗ್. ಅದಾದ್ಮೇಲೆ ನಿಧಾನಕ್ಕೆ ಡಿಸೈನಿಗೆ ಕೈ ಹಾಕಿ. ಓಕೆ, ಫಸ್ಟ್ ನಾವೇ ಓನ್ ಆಗಿ ಡಿಸೈನ್ ಮಾಡೋದು. ಮೂರನೇ ಆಪ್ಷನ್ ಒಂದಿದೆ, ರೆಡಿ ಡಿಸೈನ್ಸ್ ಗಳನ್ನ ತಗೊಳ್ಳೋದು. ಡಿಸೈನ್ ಆಲ್ರೆಡಿ ಕೆಲವರು ರೆಡಿ ಮಾಡಿರ್ತಾರೆ. ಓಕೆ, ಸ್ಕಿಮ್ಯಾಟಿಕ್ ಅಲ್ಲ ಇದು, ಇಮೇಜ್. ದಿಸ್ ಇಸ್ ದ ಇಮೇಜ್. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂದ್ರೆ ಏನು? ದಿಸ್ ಇಸ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಆಕ್ಚುಲಿ ಈ ತರ ಮಾಡ್ಬೇಕು ನಾವು. ಆಕ್ಚುಲಿ ಯಾವ ತರ ಮಾಡ್ಬೇಕು? ಈ ತರ ತಗೋಬೇಕು. ಎಲ್ ಇ ಡಿ ಅಂದ್ರೆ ಇದು ತಗೋಬೇಕು. ಸೊ ರೆಸಿಸ್ಟರ್ ಪುಷ್ ಬಟನ್ ಅಂದ್ರೆ ಈ ತರ ತಗೋಬೇಕು. ಓಕೆ, ಅಂಡ್ ರೆಸಿಸ್ಟರ್ಸ್ ಅಂದ್ರೆ ಈ ತರ ತಗೋಬೇಕು. ಗೊತ್ತಾಗ್ತಿದೆನಾ? ಅರ್ಥ ಆಯ್ತಾ? ಅದು ಮೂರನೇ ಆಪ್ಷನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ಪಿನ್ ನಂಬರ್ D2 ಇಂದ ಇಲ್ಲಿಗೆ ಪಾಸಿಟಿವ್ ಪಿನ್. ಅರ್ಥ ಆಯ್ತಾ? ಇದು ಇಷ್ಟು ತನಕ ಮಾಡಿದ್ದು ಸೇವ್ ಆಗಿರಲ್ಲ. ಓಕೆ, ಫೈಲ್ ಸೇವ್ ಅಂತ ಕೊಡಬೇಕು. ಸೇವ್ ಮಾಡ್ತಿರ್ಬೇಕಿಲ್ಲ. ಕಂಟ್ರೋಲ್ ಎಸ್ ಹೊಡಿಯೋದು ಗೊತ್ತಲ್ಲ? ಕಂಟ್ರೋಲ್ ಎಸ್. ಇಲ್ಲಿ ನೋಡಿ, ಎಕ್ಸ್ಪೋರ್ಟ್. ಯಾವ್ದಕ್ಕೆ ಎಕ್ಸ್ಪೋರ್ಟ್ ಮಾಡೋಣ? PDF ಗೆ ಮಾಡೋಣ. ನಿಮ್ ಲೆಕ್ಚರ್ಸಿಗೆ ಕೊಡುವಾಗ ಯಾವಾಗ್ಲೂ ಯಾವ್ದ್ರಲ್ಲಿ ಕೊಡಬೇಕು? PDF. PNG ಅಲ್ಲಿ ಕೊಡ್ಬೋದು. ಎರಡು ತೋರಿಸ್ತೀನಿ ನಿಮಗೆ. ಒಂದು PDF ಅಲ್ಲಿ ಸೇವ್ ಮಾಡ್ತೀನಿ. ಕೆಳಗೆ ಹೋಗ್ಬಿಡುತ್ತಲ್ಲ ಆಪ್ಷನ್ ಇದು. ಸೊ ನಿಮ್ PDF ಅಲ್ಲಿ ಬರುತ್ತೆ ನೋಡಿ. ಕೆಳಗಡೆ ಸ್ಕ್ರಾಲ್ ಆಗ್ತಾ ಇಲ್ಲ. ಓಕೆ, ಎಕ್ಸ್ಪೋರ್ಟ್ ಕೆಳಗಡೆ ಇದೆ ಆಪ್ಷನ್. ಲೆಟ್ ಮಿ ಸಿ. ಅಲ್ಲಾಡ್ತಿಲ್ಲ, ಸ್ಟಕ್ ಆಗ್ಬಿಡಿದೆ ಅದಕ್ಕೆ. ಓಕೆ, ಕೆಳಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಇರುತ್ತೆ. ಎಕ್ಸ್ಪೋರ್ಟ್ ಅಂತ ಕೊಟ್ರೆ ಸೇವ್ ಆಗುತ್ತೆ. ಈ ತರ ಅಬ್ಸರ್ವ್ ಮಾಡಿ ಯಾವ ತರ ಬರುತ್ತೆ. ಅರ್ಥ ಆಯ್ತಾ? ಇದನ್ನ PDF ಅಲ್ಲಿ ಸೇವ್ ಮಾಡಿ. ನನ್ನ ಕೆಳಗಡೆ ಆಪ್ಷನ್ ಕಾಣಿಸ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಸ್ಟ್ರೀಟ್ ಲೈಟ್ ಮೇಲೆ ಒಂದ್ಸತಿ ವರ್ಕ್ ಮಾಡಿ. ವಿಲ್ ಕಂಟಿನ್ಯೂ ಫಾರ್ ದ ಸೆಕೆಂಡ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವೇ ಸರ್ಕ್ಯೂಟ್ ಡಿಸೈನ್ ಮಾಡ್ತೀವಿ ಓನ್ ಆಗಿ. ಸೇಮ್ ಸ್ಟ್ರೀಟ್ ಲೈಟ್ ಮೇಲೆ ವಿಲ್ ಕ್ರಿಯೇಟ್ ದ ಸರ್ಕ್ಯೂಟ್. ಓಕೆನಾ? ಟ್ರೈ ಮಾಡಿ. ಸೊ ಇಫ್ ಯು ಫೌಂಡ್ ಕನೆಕ್ಷನ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ವೈರ್ದು ಅಂದ್ರೆ, ಇಲ್ಲಿ ಪಿನ್ಸ್ ಆಡ್ ಮಾಡೋ ಆಪ್ಷನ್ ಇದೆ. ಪಿನ್. ಓಕೆ, ಪಿನ್ಸ್ ಅಂತ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆನಾ? ಸೊ ಇದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಎಲ್ಲೆಲ್ಲಿ ಕನೆಕ್ಷನ್ ಬೇಕಲ್ಲ ಅಲ್ಲಿ ಪಿನ್ ಹಾಕ್ಬೋದು. ಈ ತರ
ಯು ಕ್ಯಾನ್ ಆ್ಯಡ್ ದ ಪಿನ್ ಲೈಕ್ ದಿಸ್. ಸೊ ಐ ವಿಲ್ ರೊಟೇಟ್ ದಿಸ್. ಆ ಕಡೆ ಹೋಗ್ತಾ ಇದೆ ಇದು, ಹಿಂಗೆ ರೊಟೇಟ್ ಮಾಡ್ಕೋಬೋದು ಬೇಕಾದ್ರೆ. ಓಕೆ, ಸೊ ದಿಸ್ ಈಸ್ ದ ಪಿನ್. ಆ್ಯಂಡ್ ಸೆಲೆಕ್ಷನಲ್ಲಿ ಇರುವಾಗಲೇ ಸೊ ಇಲ್ಲಿ ಪಿನ್ ಆಪ್ಷನಲ್ಲಿ ಯು ಕ್ಯಾನ್ ಸೆಲೆಕ್ಟ್ ಕಲರ್, ಫಾಂಟ್ ಸೈಜ್ ಎಲ್ಲ ಆಪ್ಷನ್ ಇದೆ. ಓಕೆ, ಸೊ 9 ಅಂತ ಕೊಡ್ತೀನಿ. ಅರ್ಥ ಆಯ್ತಾ ನಿಮಗೆ? ಯು ಕ್ಯಾನ್ ಆಲ್ಸೋ ಎಡಿಟ್ ದಿಸ್. ದಿಸ್ ಈಸ್ 3 ವೋಲ್ಟ್. ಓಕೆ, ಆ್ಯಂಡ್ ಇದು ಸ್ವಲ್ಪ ಕೆಳಗಿಡ್ತೀನಿ, ಪಿನ್ ನಂಬರ್ 1. ಓಕೆ, ಸೊ ಅದೇ ಥರನೇ ಇಲ್ಲೂ ಪಿನ್ ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಆ್ಯಡ್ ದ ಪಿನ್ ಇಯರ್ ಆಲ್ಸೋ. ಇದು VCC ಪಿನ್ನು, ಇದು ಕೂಡ ಇದಕ್ಕೆ ಪಿನ್ ನಂಬರ್ 1. ಯು ಕ್ಯಾನ್ ಆಲ್ಸೋ ಡಿಲೀಟ್, ಬೇಡ ಅಂದರೆ ಯು ಕ್ಯಾನ್ ಆಲ್ಸೋ ಡಿಲೀಟ್ ಲೈಕ್ ದಿಸ್. ಓಕೆ, ಜಸ್ಟ್ ಪಿನ್ ನಂಬರ್ ಬೇಡ ನನಗೆ, 3 ವೋಲ್ಟು VCC ಇದನ್ನು ಯೂಸ್ ಮಾಡ್ತೀನಿ ಅಂದ್ರೆ ಸಾಕು. ಇದಕ್ಕೆ ಪಿನ್ ಆ್ಯಡ್ ಮಾಡೋದು ಅಂತ ಹೇಳ್ತೀವಿ. ಅದಾದ್ಮೇಲೆ ನೋಡಿ ವೈರ್ ಕನೆಕ್ಷನ್ ತುಂಬ ಸುಲಭ ಆಗುತ್ತೆ. ಇವಾಗ ವೈರ್ ಕನೆಕ್ಷನ್ ನೋಡಿ ಎಷ್ಟು ಈಸಿ ಆಗುತ್ತೆ ನೋಡಿ. ವೈರ್ ಕನೆಕ್ಷನ್ ಜಸ್ಟ್ ಫ್ರಮ್ ಹಿಯರ್ ಟು ಹಿಯರ್ ಎಸ್ಕೇಪ್ ಕೀ ಹೊಡೆದ್ರೆ ಆಯ್ತು, ಅಥವಾ ರೈಟ್ ಕ್ಲಿಕ್ ಮಾಡಿದ್ರೆ ಆಯ್ತು. ನೋಡಿ, ಪಿನ್ ಇತ್ತು ಅಂದ್ರೆ ಈಸಿಲಿ ಕನೆಕ್ಟ್ ಆಗುತ್ತೆ ವೈರ್, ಇಮಿಡಿಯೇಟ್ಲಿ ವೈರ್ ಕನೆಕ್ಟ್ ಆಗುತ್ತೆ. ಓಕೆ, ಎಸ್ಕೇಪ್ ಕೀ ಹೊಡೀರಿ. ಆಫ್ಟರ್ ದಟ್ ಸೆಲೆಕ್ಟ್ ಚೇಂಜ್ ದ ಕಲರ್. ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ, ಗ್ರೌಂಡ್ ಒಂದು ಮಾಡಿಬಿಡ್ತೀನಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ರೆಡಿ ಇದೆ ಅಲ್ಲ, ಇದನ್ನೇ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಈ ಪಿನ್ನೇ ವಿ ಕ್ಯಾನ್ ಕಾಪಿ ಪೇಸ್ಟ್ ದಿಸ್ ಪಿನ್. Control C, Control V, Control C, Control V ಅಂತ ಹೊಡೆದ್ರೆ ಸಾಕು. ನೋಡಿ, ಇದು ಯಾವ ಪಿನ್ನು? ಗ್ರೌಂಡ್. ಅಗೇನ್ ಐ ವಿಲ್ ಕಾಪಿ ದಿಸ್. Control C, Control V. ಸೊ ಇಲ್ಲಿ ಹಾಕ್ತೀನಿ, ಗ್ರೌಂಡ್ನ ಕೆಳಗಡೆ ತರ್ತೀನಿ. ತುಂಬ ದೊಡ್ಡದಾಯ್ತು ಅನ್ಸಿದ್ರೆ ಇಲ್ಲಿರುತ್ತೆ ನೋಡಿ, ಫಾಂಟ್ ಸೈಜ್. ಯು ಕ್ಯಾನ್ ರೆಡ್ಯೂಸ್ ದ ಫಾಂಟ್ ಸೈಜ್. ಇಫ್ ಯು ವಾಂಟ್, ಸೆಲೆಕ್ಟ್, ರೆಡ್ಯೂಸ್ ದ ಫಾಂಟ್ ಸೈಜ್. ಸೊ ಇಲ್ಲಿ ನೋಡಿ, ಒಂದ್ಸತಿ ಪಿನ್ ಕನೆಕ್ಟ್ ಮಾಡಿದ್ರಿ ಅಂದ್ರೆ ವೈರ್ ಕನೆಕ್ಟ್ ಮಾಡೋದು ತುಂಬಾ ಸುಲಭ. ಫ್ರಮ್ ಗ್ರೌಂಡ್ ಟು ಆಟೋಮೆಟಿಕ್ಲಿ ಅಟ್ರಾಕ್ಟ್ ಆಗುತ್ತೆ ಅದು. ಓಕೆ, ವೈರ್ ಪಿನ್ ಹತ್ರನೇ ಅಟ್ರಾಕ್ಟ್ ಆಗುತ್ತೆ, ತಾನೇ ಹೋಗಿ ಕುತ್ಕೊಂಡ್ಬಿಡುತ್ತೆ. ಕ್ಲಿಕ್ ರೈಟ್ ಕ್ಲಿಕ್ ಟು ಎಂಡ್, ಪ್ರೆಸ್ ಎಸ್ಕೇಪ್ ಕೀ, ಸೆಲೆಕ್ಟ್, ಕಂಟ್ರೋಲ್ ಎಸ್. ಎಸ್ಕೇಪ್ ಕೀ ಹೊಡಿತಾ ಇರ್ಬೇಕು, ಇಲ್ಲಾಂದ್ರೆ ಅದೇ ಆಪ್ಷನ್ ಅಲ್ಲೇ ಇರುತ್ತೆ, ವೈರ್ ಆಪ್ಷನ್ ಅಲ್ಲೇ ಕಂಟಿನ್ಯೂಸ್ ಆಗಿರುತ್ತೆ. ಯು ಹ್ಯಾವ್ ಟು ಕೀಪ್ ಪ್ರೆಸ್ಸಿಂಗ್ ಎಸ್ಕೇಪ್ ಕೀ. ಆಮೇಲೆ ಕಂಟ್ರೋಲ್ ಎಸ್. ನೋಡಿ, ಕಂಟ್ರೋಲ್ ಎಸ್ ಹೊಡಿತಿದ್ದಾಗ ಅಲ್ಲಿ ನೋಡಿ ಆಟೋಮೆಟಿಕ್ಲಿ ಸೇವ್ ಆಗ್ತಿದೆ ತಾನೆ. ಕಂಟ್ರೋಲ್ ಎಸ್ ಒಂದು ಎಡಗೈ ಯಾವಾಗಲೂ ಅಲ್ಲಿ ಇಡ್ಬೇಕು ನಿಮ್ದು. ಕಂಟ್ರೋಲ್ ಎಸ್, ಕಂಟ್ರೋಲ್ ಎಸ್, ಕಂಟ್ರೋಲ್ ಎಸ್. ಗೊತ್ತಾಗ್ತಿದೇನಾ? ಎಡಗೈ ಕೆಲಸನ ಯಾವಾಗಲೂ ಏನೋ ಕಂಟ್ರೋಲ್ ಎಸ್ ಹೊಡಿಯೋದು. ಅರ್ಥ ಆಯ್ತಾ? ಬಲಗೈಯಲ್ಲಿ ಮೌಸು ಅದು ಇದು ಕನೆಕ್ಷನ್ಸ್ ಎಲ್ಲ ಮಾಡ್ತೀರಾ. ಇನ್ನೊಂದ್ಸತಿ ಹೇಳ, ಅರ್ಥ ಆಯ್ತಾ? ಪಿನ್ ಹಾಕೋದು ಇನ್ನೊಂದ್ಸತಿ ಹೇಳ, ಅರ್ಥ ಆಯ್ತಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಸೊ ಐ ವಿಲ್ ಟೇಕ್ ಒನ್ ಮೋರ್ ಪಿನ್. ಇಲ್ಲ, ಇಲ್ಲಿರೋ ಪಿನ್ನೇ ಕಾಪಿ ಮಾಡ್ಕೋಬಹುದು. ಸೆಲೆಕ್ಟ್ ದ ಪಿನ್, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ದಿಸ್ ಈಸ್ D15 ಪಿನ್ ನಂಬರ್. ಓಕೆ, ಕಂಟ್ರೋಲ್ ವಿ ಅಗೇನ್. ಇದು ಯಾವ್ದಿದು? D0 ಪಿನ್. ದಿಸ್ ಈಸ್ D0 ಪಿನ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ವೈರ್ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ತಾನೇ ಅಟ್ರಾಕ್ಟ್ ಆಗುತ್ತೆ. ಅಲ್ಲಿ ಆ ಪಿನ್ ಹತ್ರ ತಾನೇ ಕುತ್ಕೊಂಡ್ಬಿಡುತ್ತೆ ಎಕ್ಸಾಕ್ಟ್ ಆಗಿ. ಇಲ್ಲಾಂದ್ರೆ ನಾವು ಸ್ಟ್ರಗಲ್ ಮಾಡ್ಬೇಕು. ಕ್ಲಿಕ್ ಮಾಡ್ತಿದ್ದಂಗೆ ರೈಟ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ಎಂಡ್ ಆಗುತ್ತೆ. ಎಸ್ಕೇಪ್ ಕೀ ಹೊಡೀರಿ ಅಷ್ಟೇ. ಅರ್ಥ ಆಯ್ತಾ? ಪಿನ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಏನು, ಇದನ್ನು ಹಾಕ್ಬಿಡ್ತೀನಿ ನೋಡಿ, ಇದನ್ನು ಹಾಕ್ಬಿಡ್ತೀನಿ ಬೇಕಾದ್ರೆ. ಯು ಕ್ಯಾನ್ ರೊಟೇಟ್ ದಿಸ್. ಇಲ್ಲಿ ರೊಟೇಷನ್ ಆಪ್ಷನ್ ಇದೆ ಇಲ್ಲಿ ಮೇಲ್ಗಡೆ. ದಿಸ್ ಈಸ್ ಪಾಸಿಟಿವ್ ಪಿನ್, anode. This is anode. You can delete the values. One is anode and another one is cathode. Another one is cathode. ಅಥವಾ ಪಾಸಿಟಿವ್ ನೆಗೆಟಿವ್ ಅಂತಾನು ಬರ್ಕೋಬಹುದು ಬೇಕಾದ್ರೆ.
ನೋಡಿ ಸಿಂಪಲ್. ಕ್ಯಾಥೋಡಿಂದ ನೋಡಿ ವೈರ್ ಹೆಂಗ್ ಅಟ್ರಾಕ್ಟ್ ಆಗುತ್ತೆ ನೋಡಿ, ಸೀದಾ ಅಲ್ಲಿಗೆ ಹೋಗುತ್ತೆ. ನಾನೇನು ಕೊಡೋದೇ ಬೇಡ, ಸೀದಾ ಪಿನ್ ಹತ್ರನೇ ಅಟ್ರಾಕ್ಟ್ ಆಗುತ್ತೆ ವೈರ್. ಸೊ ಇಲ್ಲಿಂದ ಗ್ರೌಂಡಿಗೆ ಕ್ಯಾನ್ ಕನೆಕ್ಟ್ ಇಟ್ ಟು ಗ್ರೌಂಡ್. ಇಲ್ಲಿ ನೋಡಿ ಗ್ರೌಂಡ್ ಇನ್ನೊಂದ್ ತರ ತೋರಿಸ್ಬೋದು. ಯು ಕ್ಯಾನ್ ಆಲ್ಸೋ ಶೋ ಗ್ರೌಂಡ್ ಲೈಕ್ ದಿಸ್. ಈ ನೊಟೇಶನ್ ಏನಿದು ಗ್ರೌಂಡ್ ತಾನೆ, ಈ ತರ ಬೇಕಾದ್ರೆ ತೋರಿಸ್ಕೋಬಹುದು ಗ್ರೌಂಡ್ ನ. ಲೈಕ್ ದಿಸ್ ಆಲ್ಸೋ ಕ್ಯಾನ್ ಬಿ ಶೋನ್. So left click and right click at a time to release. Left click ಮತ್ತೆ right click. Select the wire. Color ಏನು black. After this one more pin add ಮಾಡಬೇಕು. Pin number D2 ಗೆ Control C Control V. Pin number is D2. Okay. Pin number is D2. ಪಿನ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಲೈಕ್ ದಿಸ್. ಲೆಫ್ಟ್ ಕ್ಲಿಕ್ ರೈಟ್ ಕ್ಲಿಕ್ ಅಟ್ ಎ ಟೈಮ್ ಟು ರಿಲೀಸ್ ದ ವೈರ್. ಲೆಫ್ಟ್ ಕ್ಲಿಕ್ ರೈಟ್ ಕ್ಲಿಕ್ ಅಟ್ ಎ ಟೈಮ್ ಟು ರಿಲೀಸ್ ದ ವೈರ್. ವೈರ್ ರಿಲೀಸ್ ಆಗಬೇಕು ಅಂದ್ರೆ ಲೆಫ್ಟ್ ಕ್ಲಿಕ್ ಮಾಡ್ತಿರಲ್ಲ, ಹಂಗೆ ರೈಟ್ ಕ್ಲಿಕ್ ಮಾಡಿದ್ರೆ ಸ್ಪಾಟ್ ಅಲ್ಲೇ ರಿಲೀಸ್ ಆಗುತ್ತೆ. ಎಸ್ಕೇಪ್ ನೋಡಿ, ಇನ್ನೂ ವೈರ್ ಅಲ್ಲೇ ಇದೆ, ಇದು ಇನ್ನು ವೈರ್ ಸೆಲೆಕ್ಷನ್ ಅಲ್ಲೇ ಇದೆ. ಎಸ್ಕೇಪ್ ಕೀ ಹೊಡೆದ ತಕ್ಷಣ ನಾರ್ಮಲ್ ಮೋಡಿಗೆ ಬರುತ್ತೆ. ಓಕೆ, ಸೊ ಯು ಕ್ಯಾನ್ ಚೇಂಜ್ ದ ಕಲರ್ ಇಫ್ ಯು ವಾಂಟ್. ಯು ಕ್ಯಾನ್ ಚೇಂಜ್ ದ ಕಲರ್. ನೋಡಿ ಪಿನ್ಸ್ ಹಾಕೋದ್ರಿಂದ ಎಷ್ಟು ಅಡ್ವಾಂಟೇಜ್. ಪಿನ್ಸ್ ಹಾಕಿದ್ರೆ ನೀಟ್ನೆಸ್ ಇರುತ್ತೆ. ಆಸ್ ಯೂಶುವಲ್ ಫೈಲ್ ಎಕ್ಸ್ಪೋರ್ಟ್ PNG ಅಂತ ಕೊಡಿ. ಫಸ್ಟ್ ಸೇವ್ ಮಾಡೋಣ. ಎಕ್ಸ್ಪೋರ್ಟ್ PNG. ಸೊ ನಿಮಗೆ ನೀಟಾಗಿ ಬರುತ್ತೆ ಔಟ್ಪುಟ್. ಔಟ್ಪುಟ್ ನೋಡಿ ಎಷ್ಟು ನೀಟಾಗಿ ಬಂತು. ಔಟ್ಪುಟ್ ನೀಟಾಗಿ ಕಾಣ್ತಾ ಇದೆ ತಾನೆ. ಸರ್ಕ್ಯೂಟ್ ಡಯಾಗ್ರಾಮ್, ಇದು ಸರ್ಕ್ಯೂಟ್ ಡಯಾಗ್ರಾಮ್. ಇಟ್ ಇಸ್ ನಾಟ್ ಎ ಸ್ಕಿಮ್ಯಾಟಿಕ್. ಸ್ಕಿಮ್ಯಾಟಿಕ್ ಅಲ್ಲ, ಸ್ಕಿಮ್ಯಾಟಿಕ್ ಆಮೇಲೆ ಹೇಳ್ಕೊಡ್ತೀನಿ ನಾನು. ಓಕೆ, ಸೊ ಸ್ಕಿಮ್ಯಾಟಿಕ್ ಈಸ್ ಪ್ರೊಫೆಷನಲ್, ನಾಟ್ ದಿಸ್. ದಿಸ್ ಇಸ್ ನಾಟ್ ಪ್ರೊಫೆಷನಲ್. ಇದು ಯಾರಿಗೆ ನೀವು ಹೇಳಿರಲ್ಲ, ನ್ಯೂ ಪ್ಲೇಯರ್ಸ್, ಬಿಗ್ನರ್ಸ್ ಗಳಿಗೆ. ಓಕೆ, ಬಿಗ್ನರ್ಸ್ ಗಳಿಗೆ ಅರ್ಜೆಂಟ್ ಇದೆ, PPT ಮಾಡೋದಿದೆ, ಏನೋ ಸರ್ಕ್ಯೂಟ್ ಇದೆ ಅಂದಾಗ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಬಟ್ ದೇರ್ ಇಸ್ ಅನದರ್ ಆಪ್ಷನ್, ತೋರಿಸ್ತೀನಿ ನೋಡಿ. ಸೊ ಐ ವಿಲ್ ಡಿಲೀಟ್ ದಿಸ್. ಅಬ್ಸರ್ವ್ ಹಿಯರ್. ಓಕೆ, ಈಗ ESP32 ಸ್ಕಿಮ್ಯಾಟಿಕ್ ಬೇಕಪ್ಪ. ಡ್ರಾ ಮಾಡ್ಕೊಂತ ಕುತ್ಕೊಳಕ್ ಟೈಮ್ ಇಲ್ಲ ನನ್ನ ಹತ್ರ. ಓಕೆ, ಅದನ್ನೆಲ್ಲ ಡ್ರಾ ಮಾಡಕ್ಕಾಗತ್ತಾ? ಟೈಮ್ ಆಗುತ್ತೆ. ESP32 ಅಬ್ಸರ್ವ್ ಮಾಡಿ. ಗೂಗಲ್ಗೆ ಹೋಗಿ ESP32S ಈಸಿ EDA ಅಂತ ಸರ್ಚ್ ಮಾಡಿ. ಯಾರಾದ್ರೂ ಡಿಸೈನ್ ಮಾಡಿರ್ತಾರೆ. ಇಟ್ ಇಸ್ ಎ ಓಪನ್ ಸೋರ್ಸ್. ಸಿ ಅಂಡರ್ಸ್ಟ್ಯಾಂಡ್, ಈಸಿ EDA ಇಸ್ ಎ ಓಪನ್ ಸೋರ್ಸ್. ಯಾರು ಡಿಸೈನ್ ಮಾಡಿ ನೀವು ತಗೋಬಹುದು, ನೀವು ಡಿಸೈನ್ ಮಾಡಿದ್ ಯಾರಾದ್ರೂ ತಗೋಬಹುದು. ಓಕೆ, ಅಂಟಿಲ್ ಅನ್ಲೆಸ್ ಯು ಲಾಕ್, ಪ್ರಾಜೆಕ್ಟ್ ಲಾಕ್ ಮಾಡೋವರೆಗೂ. ಇಲ್ಲಿ ನೋಡಿ, ಈಸಿ EDA ESP32 ಈಸಿ EDA ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ ಒಂದೊಂದೇ. ಓಕೆ, ESP32S ಒಂದು 4-5 ಓಪನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾರು ಚೆನ್ನಾಗಿದೆ. ನೋಡಿ, ಯಾರೋ ಒಬ್ರು ಡಿಸೈನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡೋಣ. ಆ್ಯಂಡ್ ಒನ್ ಮೋರ್ ಹಿಯರ್. ಓಕೆ, ಇದು ಚೆನ್ನಾಗಿದೆ. ಅಥವಾ ವಿ ವಿಲ್ ಯೂಸ್ ದಿಸ್ ಒನ್. ಓಕೆ, ಇಲ್ಲಿ ಏನಂತ ಆಪ್ಷನ್, ಸೈನ್ ಇನ್ ಆಗಿರ್ಬೇಕು. ನೀವು ಸೈನ್ ಇನ್ ಆದ್ರೆ ಮಾತ್ರ ಎಡಿಟರ್ ಆಪ್ಷನ್ ಬರುತ್ತೆ. ಈಸಿ EDAಗೆ ಫಸ್ಟ್ ಸೈನ್ ಇನ್ ಆಗ್ಬೇಕು. ಹಾಗಿದ್ರೆ ಮಾತ್ರ ಏನಂತ ತೋರಿಸುತ್ತೆ, ಓಪನ್ ಇನ್ ಎಡಿಟರ್. ಅಬ್ಸರ್ವ್ ಮಾಡಿ, ಓಪನ್ ಇನ್ ಎಡಿಟರ್ ಅಂತ ಕೊಡ್ತೀನಿ. ಬಂತ? ಇದು ಸರ್ಕ್ಯೂಟ್, ಇದು PCB ಪ್ರಿಂಟಿಂಗ್. ಇದು PCB ಪ್ರಿಂಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಈ ಸಾಫ್ಟ್ವೇರ್ನ. ಓಕೆ, ಇದೇನಿಲ್ಲ, PCB ಪ್ರಿಂಟಿಂಗ್ ಮಷಿನ್ ಕನೆಕ್ಟ್ ಇತ್ತು ಅಂದ್ರೆ ಫೈಲಿಗೆ ಹೋಗಿ ಪ್ರಿಂಟ್ ಅಂತ ಕೊಟ್ರೆ ಮುಗೀತು. PCB ಎಲ್ಲ ಪ್ರಿಂಟ್ ಆಗುತ್ತೆ ಇದಕ್ಕೆ. ಅದಕ್ಕೆ ಹೈಲಿ ಪ್ರೊಫೆಷನಲ್ ಸಾಫ್ಟ್ವೇರ್ ಇದು. ವಿ ಯೂಶಲಿ ಮೇಂಟೈನ್ ದಿಸ್ ಆಸ್ ಅ ಸೀಕ್ರೆಟ್, ಬಟ್ ಹೇಳ್ಕೊಡ್ತಾ ಇದೀವಿ. ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿ. ಇದನ್ನ ಕಾಪಿ ಮಾಡ್ತೀರಾ ನೋಡಿ. ಅದ್ರ ಸುತ್ತ ಏನ್ ಹಾಕಿದೆ ನಾನು, ವಿಂಡೋ ಹಾಕಿದೆ. ವಿಂಡೋ ಹಾಕ್ಬಿಟ್ಟು ಏನ್ ಮಾಡ್ತೀರಾ, Control-C. ನಮ್ಮ ಪ್ರಾಜೆಕ್ಟ್ ಹೆಸರು ಏನಿತ್ತು, ಸ್ಟ್ರೀಟ್ ಲೈಟ್ ಯೂಸಿಂಗ್ IoT. ಇದನ್ನ ಓಪನ್ ಮಾಡೋದು. ಓಕೆ,
ಸೊ ಓಪನ್ ಮಾಡಿ ಅದರೊಳಗಡೆ ಪೇಸ್ಟ್ ಮಾಡೋದು. ಅಬ್ಸರ್ವ್ ಹಿಯರ್, ಪೇಸ್ಟ್. ಅರ್ಥ ಆಯ್ತಾ? ಸೊ ಇದೇನಿದು ಸ್ಕಿಮ್ಯಾಟಿಕ್, ವಿ ಕಾಲ್ ಇಟ್ ಆಸ್ ಸ್ಕಿಮ್ಯಾಟಿಕ್. ಇದು ಪ್ರೊಫೆಷನಲ್. ಇದೇನಿದು ಪ್ರೊಫೆಷನಲ್, ವಿತ್ ಪಿನ್ಸ್ ಇದೆ, ವಿತ್ ಪಿನ್ ನಂಬರ್ಸ್ ಇದೆ. ಅರ್ಥ ಆಯ್ತಾ? ದಿಸ್ ಇಸ್ ಪ್ರೊಫೆಷನಲ್. ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು LDR ನೋಡೋಣ. ಡಿಸೈನ್ ಮಾಡಿದ್ರೆ ಓಕೆ, ಡಿಸೈನ್ ಮಾಡಿಲ್ಲ ಅಂದ್ರೆ ನಾವೇ ಡಿಸೈನ್ ಮಾಡ್ಬಿಡೋಣ. LDR ಏನು ದೊಡ್ಡ ಜಾಸ್ತಿ ತಲೆನೋವು ಕೆಲಸ ಇಲ್ಲ. ನೋಡಿ, ದಿಸ್ ಇಸ್ ದ ಇಂಡಿಕೇಶನ್ ಆಫ್ LDR. ಈ ಸರ್ಕಲ್ ಇಲ್ಲ ಅಂದ್ರೆ ಇದೇನಾಗುತ್ತೆ, LED ಆಗುತ್ತೆ. ಈ ಸರ್ಕಲ್ ಇಲ್ಲ ಅಂದ್ರೆ ಏನಾಗುತ್ತೆ, ಈ ಡಿಸೈನ್ LED. ನಿಮಗೆ ಗೊತ್ತಿರಬೇಕು. ಓಕೆ, ಪಾಸಿಟಿವ್ ಆದ ನೆಗೆಟಿವ್ ಆದ ಹೇಳಿ ನೋಡೋಣ. ಇದ್ರ ಮುಂದೆ ಏನು, ಮುಂದಿರೋದೇನು, ನೆಗೆಟಿವ್ನಾ ಪಾಸಿಟಿವ್ನಾ? ಯಾವುದು ನೆಗೆಟಿವ್. ಹಿಂದ್ಗಡೆ ಇರೋದು ಸಾರ್ಥಕ ಆಯ್ತು ಇಂಜಿನಿಯರಿಂಗ್ ಮಾಡಿ, ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಸೊ ಸೇಮ್ ಕಾಪಿ ದಿಸ್. ಇಲ್ಲೆಲ್ಲ ಓಪನ್ ಆಗಿದೆ, ಇಲ್ಲಿ ಪೇಸ್ಟ್ ಮಾಡೋದು. ಓಕೆ, ಸೊ ಓಪನ್ ಆಗಲಿಲ್ಲ ಅಂದ್ರೆ ಲೆಟ್ ಮಿ ಕಾಪಿ ದಿಸ್ ಅಗೈನ್. ಕಾಪಿ ಪೇಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮತ್ತು ESP ನೇ ಬರ್ತಾ ಇದೆ. ಓಕೆ, ಸೊ ನಾನು ಏನು ಮಾಡ್ತೀನಿ, ಆಲ್ರೆಡಿ ಇಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ವಾಟ್ ವಾಸ್ ದ ಪ್ರಾಜೆಕ್ಟ್ ನೇಮ್? ಸ್ಟ್ರೀಟ್ ಲೈಟ್ ಯೂಸಿಂಗ್ IoT. ಅದು ಜೊತೆಗೆ ಓಪನ್ ಮಾಡ್ಕೋಬೇಕು, ಹಂಗಾದ್ರೆ ಕಾಪಿ ಪೇಸ್ಟ್ ಆಗುತ್ತೆ. Control+C, Control+V. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಸರ್ ಯಾಕೆ ಸರಿ ಕಾಣ್ತಿಲ್ಲ ಅಂತ ಅನಿಸ್ತು ಅಂದ್ರೆ ಯು ಕ್ಯಾನ್ ಡಿಸೈನ್ ತೋರಿಸ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ನೋಡಿ, ಗೊತ್ತಲ್ಲ ಡ್ರಾಯಿಂಗ್ ಟೂಲ್, ಸಣ್ಣ ವಯಸ್ಸಲ್ಲೆಲ್ಲ ಯೂಸ್ ಮಾಡಿದಿರಲ್ಲ, ಅದೇ ತರ ಡ್ರಾಯಿಂಗ್ ಟೂಲ್. ಇಲ್ಲಿ ಪೆನ್ಸಿಲ್ಲು, ಪೆನ್ನು, ರಬ್ಬರು ಎಲ್ಲ ಇಲ್ಲೇ ಇರುತ್ತೆ. ಸೊ ದಿಸ್ ಇಸ್ ದ LDR. ಓಕೆ, ಅಂಡ್ ಈ ತರ ಇದೆ ಅಲ್ವಾ LDR. ಯು ಕ್ಯಾನ್ ಡಿಸೈನ್ ಆನ್ ಯುವರ್ ಓನ್. ಓಕೆ, so like this you can design. Click and right click and escape. So ನೋಡೋಣ, this is the arc ಹಾಕೋದು. ಇಲ್ಲಿ ನನಗೆ ಆರ್ಕ್ ಬೇಕು, ಬರುತ್ತಾ ಇಲ್ಲ ನೋಡ್ತೀನಿ. So this much arc I wanted. ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಾ? ಸೊ ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಿರೋದ್ರಿಂದ ಪರ್ಫೆಕ್ಟ್ ಆಗಿ ಬರಲ್ಲ, ಬಟ್ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್. ಓಕೆ, ಬಲ್ಬ್ ಥರ ಇದೆ. ಸೊ ಇಲ್ಲಿಂದ ಹೀಗೆ, ಹೀಗೆ ಮತ್ತೆ ಹೀಗೆ. ಓಕೆ, ಆ್ಯಂಡ್ ಪಿನ್ಸ್ ಇದಾವಲ್ವಾ? ಯಾವ್ಯಾವ ಪಿನ್ ಇದೆ ಹೇಳ್ತೀರಾ? ಯಾವ್ಯಾವ ಪಿನ್ ಇದೆ? ಫಸ್ಟ್ ಏನು? VCC. ಇದನ್ನ ಡಿಲೀಟ್ ಮಾಡ್ತೀನಿ, ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. ಇನ್ನೊಂದೇನು? ಗ್ರೌಂಡ್. ಇಟ್ ಈಸ್ ಆಲ್ಸೋ ಸ್ಕಿಮ್ಯಾಟಿಕ್. ನೀವೇ ಡ್ರಾ ಮಾಡಿದ್ರೆ ಅಂದ್ರೆ ಏನಾಗುತ್ತೆ, ಇಟ್ ಈಸ್ ಆಲ್ಸೋ ಸ್ಕಿಮ್ಯಾಟಿಕ್. ಇನ್ನೊಂದೇನು? D0. ಇನ್ನೊಂದೇನು? A0. ಇನ್ನೊಂದು ಪಿನ್ ಏನು? A0. ಓಕೆ, ಎಸ್ ಆರ್ ನೋ? ಒಂದು ಸಣ್ಣ ಪಾಟ್ ಕೊಟ್ಟಿದ್ದಾನೆ, ಅಬ್ಸರ್ವ್ ಮಾಡಿದಿರಾ? ಇಲ್ಲೊಂದು ಸಣ್ಣ ಪಾಟ್ ಕೊಟ್ಟಿದ್ದಾನೆ, ನೋಡಿದಿರಾ? ಅಬ್ಸರ್ವ್ ಮಾಡಿದಿರಾ? ನೋಡಿ, ಟ್ರಯಾಂಗಲ್ಲು, ಸರ್ಕಲ್ಲು, ಲೈನು. ಓಕೆ, ಟ್ರಯಾಂಗಲ್ಲು, ಸರ್ಕಲ್ಲು ಮತ್ತೆ ಲೈನ್ಸ್. ಒಂದು ಸೆಕೆಂಡ್ ಕಟ್ ಮಾಡಿಬಿಡ್ತೀನಿ. ಓಕೆ, ಸೊ ಡ್ರಾಯಿಂಗ್ ಟೂಲ್ ಹೆಂಗೆ ಯೂಸ್ ಮಾಡ್ತಿರಲ್ಲ ಅದೇ ತರ ಯೂಸ್ ಮಾಡೋದು. ಇಲ್ಲೊಂದು ಪಾಟ್ ಅಂತ ಕೊಟ್ಟಿದ್ದಾನೆ, ಸುಮ್ಮನೆ ಡಿಸೈನ್ ಮಾಡೋದಷ್ಟೇ. ಈ ತರ ಒಂದು ಸರ್ಕಲ್ ಇದೆ, ಯು ಕ್ಯಾನ್ ಮೂವ್ ದ ಸರ್ಕಲ್ ಆಫ್ಟರ್ವರ್ಡ್ಸ್. ಓಕೆ, ಈ ತರ ಮೂವ್ ಮಾಡ್ಬೋದು ಸರ್ಕಲ್ನ. ಅಂಡ್ ದಿಸ್ ಇಸ್ ಆಲ್ಸೋ ಕ್ಯಾನ್ ಬಿ ಮೂವ್ಡ್. ಹಿಂಗೆ ಇದೆ ಅಲ್ವಾ ಪಾಟು? ಎಸ್ ಆರ್ ನೋ? ಓಕೆ, ಎಸ್ಕೇಪ್ ಕೀ ಹೊಡಿರಿ. ದಿಸ್ ಇಸ್ ಇಟ್. ಅಂಡ್ ಟೆಕ್ಸ್ಟ್, ಯು ಕ್ಯಾನ್ ಆಲ್ಸೋ ಆ್ಯಡ್ ಟೆಕ್ಸ್ಟ್. ಇದಕ್ಕೆ ಏನಂತ ಕರೆಯೋಣ? LDR. ವಿ ಕಾಲ್ ಇಟ್ ಆಸ್ LDR. ಟೆಕ್ಸ್ಟ್ ಇದೆ. ಏನೇನು ಯೂಸ್ ಮಾಡಿದೆ ಹೇಳಿ? ಲೈನ್, ಆರ್ಕ್, ಟೆಕ್ಸ್ಟ್, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್, ಸರ್ಕಲ್.
ಇದು ಗೊತ್ತಿದೆಯಲ್ಲ ಸಣ್ಣ ಮಕ್ಳು ತರ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಸರ್ಕ್ಯೂಟ್ ಕನೆಕ್ಷನ್ ಎಷ್ಟು ಸುಲಭ ಅಂದ್ರೆ ಇವಾಗ ಫಾಸ್ಟ್ ಆಗಿ ಓಡುತ್ತೆ, ಏಕ್ದಮ್ ಇಮಿಡಿಯೇಟ್ ಆಗಿ ತಗೊಂಡು ಹೋಗ್ಬೋದು, ಪಿನ್ ಟು ಪಿನ್. ಸ್ಕಿಮ್ಯಾಟಿಕ್ ಇತ್ತು ಅಂದ್ರೆ ಒಳ್ಳೆ ರೆಸ್ಪಾಂಡ್ ಮಾಡುತ್ತೆ ಈಸಿ ಇಡಿಗೆ. ಓಕೆ, ಚೇಂಜ್ ದ ಕಲರ್. ಸ್ಕಿಮ್ಯಾಟಿಕ್ ಇತ್ತು ಅಂದ್ರೆ ಇಟ್ ವಿಲ್ ರೆಸ್ಪಾಂಡ್ ಲೈಕ್ ಎನಿಥಿಂಗ್. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿಂದಾನೆ ಕೊಡಬೇಕು ಅಂತ ಏನಿಲ್ಲ, ಯು ಕ್ಯಾನ್ ಆಲ್ಸೋ ರೆಪ್ರೆಸೆಂಟ್ ಲೈಕ್ ದಿಸ್. ಅಬ್ಸರ್ವ್ ಹಿಯರ್, ಎಷ್ಟು ವೋಲ್ಟೇಜ್ ಬೇಕು? 5 ವೋಲ್ಟ್ ಇದೆ ಅಲ್ವಾ ಇಲ್ಲಿ, ಯು ಕ್ಯಾನ್ ಯೂಸ್ ಲೈಕ್ ದಿಸ್. ಒಂದು 5 ವೋಲ್ಟ್, ಇನ್ನೊಂದು ಗ್ರೌಂಡ್. ಓಕೆ, ಅಬ್ಸರ್ವ್ ಹಿಯರ್, ವಿ ಸಿ ಸಿ ಇಂದ ಎಷ್ಟು ಕೊಡಬೇಕು? 5 ವೋಲ್ಟ್. ಈ ತರ ಕೊಡ್ಬೋದಲ್ವಾ? ಎಸ್ ಆರ್ ನೋ? ವಾಟ್ ಈಸ್ ದ ಕಲರ್? ರೆಡ್ ಕಲರ್. ಅಂಡ್ ಅಗೇನ್ ವೈರ್, ಗ್ರೌಂಡ್. ಯು ಕ್ಯಾನ್ ಗ್ರೌಂಡ್. ನೋಡಿ, ಪಿನ್ಸ್ ಇತ್ತು ಅಂದ್ರೆ ತುಂಬಾ ಸುಲಭ ಆಗುತ್ತೆ. ದಿಸ್ ಈಸ್ ಪ್ರೊಫೆಷನಲ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಇದೇ ತರ ಇರ್ಬೇಕು ಆಕ್ಚುಲಿ. ಓಕೆ, ಪ್ರೊಫೆಷನಲ್ಸ್ ಅಂದ್ರೆ ಇದೇ ತರ ಮಾಡಿ. ಲಾಸ್ಟ್ ಹೇಳ್ಕೊಟ್ಟಿದ್ದು ಅರ್ಜೆಂಟ್ ಅಲ್ಲಿ ನೀವು ಮರ್ತ್ರಿ ಅಂದ್ರೆ, ಓಕೆ, ಇಮೇಜ್ ಹಾಕೊಳ್ಳೋದು, ಪಿನ್ ಹಾಕೊಳ್ಳೋದು, ವೈರ್ ಹಾಕೊಳ್ಳೋದು, ಇಮೇಜ್ ಹಾಕೊಳ್ಳೋದು, ಪಿನ್ ಹಾಕೋದು, ವೈರ್ ಹಾಕೋದು. ಓಕೆ, ಇಲ್ಲಿ ನೋಡಿ, ಪಿನ್ ನಂಬರ್ 34 ಇಂದ ಡಿ ನೋಡ್. ಅರ್ಥ ಆಯ್ತಾ? ಎಸ್ ಆರ್ ನೋ? ಅರ್ಥ ಆಯ್ತಾ? ಸೊ ಓಕೆ, ಮತ್ತೆ ಇದಕ್ಕೂ ಪವರ್ ಸಪ್ಲೈ ಕೊಡ್ಬೇಕಲ್ಲ. ಇಲ್ಲಿ ನೋಡಿ, ಇದಕ್ಕೂ ಪವರ್ ಸಪ್ಲೈ ಕೊಡ್ಬೇಕಲ್ಲ. ಸೊ 5 ವೋಲ್ಟ್ ಇಂದ 5 ವೋಲ್ಟ್ ಕೊಡ್ಬೋದಾ ಈ ತರ? ಎಸ್ ಆರ್ ನೋ? ಈ ತರ ಕೊಡ್ಬೋದಾ? ಅಬ್ಸರ್ವ್ ಹಿಯರ್. ಓಕೆ, 5 ವೋಲ್ಟ್ ಇಂದ 5 ವೋಲ್ಟ್. ಮೇಲ್ಗಡೆ ಗ್ರೌಂಡ್ ಇದೆ, ಸೊ ಗ್ರೌಂಡ್ ಇಂದ ಗ್ರೌಂಡ್. ಶಿಲ್ ವಿ ಗಿವ್ ಲೈಕ್ ದಿಸ್? ಕೊಡ್ಬೋದಾ? ಎಸ್, ವಿ ಕ್ಯಾನ್ ಗಿವ್. ಕಂಟ್ರೋಲ್ ಸೇವ್. ಓಕೆ, ನೋಡಿ, ದಿಸ್ ಇಸ್ ದ ಪ್ರೊಫೆಷನಲ್ ವರ್ಕಿಂಗ್. ಯು ಕ್ಯಾನ್ ಆಲ್ಸೋ ಇನ್ಕ್ರೀಸ್ ಸ್ಕೇಲ್. ನೀವು ಇದನ್ನ ಸೆಲೆಕ್ಟ್ ಮಾಡಿ ಪ್ರಾಪರ್ಟೀಸ್ ಅಲ್ಲಿ ಯು ಕ್ಯಾನ್ ಆಲ್ಸೋ ಸ್ಕೇಲ್ನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡ್ಬೋದು ಬೇಕಾದ್ರೆ. ಓಕೆ, ಅದೇ ನೆಸಸರಿ ಇಲ್ಲ. ಇದು ಅರ್ಥ ಆಯ್ತಾ? ಸೊ ಫೈಲ್ ಎಕ್ಸ್ಪೋರ್ಟ್ PDF ಅಂತ ಕೊಡಿ, ನಾನು PNG ಅಂತ ಕೊಡ್ತೀನಿ. ನೋಡೋಣ ಯಾವ ತರ ಬರುತ್ತೆ. ದಿಸ್ ಇಸ್ ದ ಪ್ರೊಫೆಷನಲ್. ಓಕೆ, ದಿಸ್ ಇಸ್ ದ ಪ್ರೊಫೆಷನಲ್ ಒನ್. ಅರ್ಥ ಆಯ್ತಾ? ಟಿಂಕರ್ ಅಲ್ಲಿ ಹೇಳ್ಕೊಟ್ಟಿದ್ದ ನಾನು ಸರ್ಕ್ಯೂಟ್ ಮತ್ತೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದ. ಸರ್ಕ್ಯೂಟ್ ತಗೊಳ್ಳೋದು ಟಿಂಕರ್ ಅಲ್ಲಿ. ಇಲ್ಲಿ ನೋಡಿ, ಟಿಂಕರ್ ಯೂಸ್ ಮಾಡಿದಿರಲ್ವಾ ಎಲ್ಲ? ಟಿಂಕರ್ ಕ್ಯಾಡ್ ಯೂಸ್ ಮಾಡಿದ್ರೆ ಇಲ್ಲೋ? ಯಾರಿಗೂ ಹೇಳ್ಕೊಟ್ಟಿಲ್ವಾ? ಟಿಂಕರ್ ಕ್ಯಾಡ್ ಅಪ್ಪ, ಆಟೋ ಕ್ಯಾಡ್ ಅಲ್ಲಪ್ಪ, ಟಿಂಕರ್ ಕ್ಯಾಡ್. ಇದ್ರಲ್ಲಿ ಸರ್ಕ್ಯೂಟ್ ಮಾಡೋದು ಒಂದ್ಸತಿ ಹೇಳ್ಕೊಟ್ಟಿದ್ದೀನಿ ಅನ್ಕೊಂತೀನಿ. ಇದನ್ನ ಹೇಳ್ಕೊಟ್ಟಿಲ್ವಾ? ಒಂದು ಎಕ್ಸರ್ಸೈಸ್ ಮಾಡಿಸಿಲ್ವಾ? ಓಕೆ, ಇಲ್ಲೊಂದ್ಸತಿ ತೋರಿಸ್ತೀನಿ ನೋಡಿ, ಹಾಗೆ ಒಂದ್ಸತಿ ತೋರಿಸ್ತೀನಿ. ಯಾಕಂದ್ರೆ ಟಿಂಕರ್ ಕ್ಯಾಡ್ ಅಲ್ಲಿ IoT ಇಲ್ಲ, ಹಾಗಾಗಿ ಇದನ್ನ ಪ್ರಿಫರ್ ಮಾಡಲ್ಲ. ಓಕೆ, ಇದೊಂದು ಅನದರ್ ಆಪ್ಷನ್. ಇನ್ನೂ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀರಾ ಅಂದ್ರೆ, ಓಕೆ, ಇನ್ನೂ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀರಾ, ಈಸಿ ಇಡೇನು ಯೂಸ್ ಮಾಡಕ್ ಆಗಲ್ಲ ಅಂದ್ರೆ, ಸೊ ದಿಸ್ ಈಸ್ ಅನದರ್ ಆಪ್ಷನ್. ಇಲ್ಲಿ ನೋಡಿ, ಬಹಳ ಬೆಸ್ಟ್. ಸರ್ ಸುಮ್ಮನೆ ಬೆಳಗಿಂದ ಕಾಡ್ಸಿದ್ರಲ್ಲ, ಇದನ್ನೇ ಹೇಳ್ಕೊಟ್ಬಿಡ್ರಿ ಅಂತ ಬಿಡ್ತೀರಾ ಆಮೇಲೆ, ಅಷ್ಟು ಈಸಿ ಇದೆ ಅದು. ಓಕೆ, ಸೊ ಐ ವಿಲ್ ಯೂಸ್ ಸರ್ವೋ ಮೋಟರ್. ಇಲ್ಲಿ ನೋಡಿ, 5 ವೋಲ್ಟ್ ಇಂದ 5 ವೋಲ್ಟ್. ಸೇಮ್ ವಾಕ್ ವೀಲ್ ಹೆಂಗ್ ವರ್ಕ್ ಮಾಡ್ತಿರಲ್ಲ ಅದೇ ತರನೇ. ಕಲರ್ ರೆಡ್. ಓಕೆ, ಗ್ರೌಂಡ್. ಗ್ರೌಂಡ್ ಇಂದ ಎಲ್ಲಿ ಕೊಡಬೇಕು? ಗ್ರೌಂಡ್. ವಾಕ್ ವೀಲ್ ಹೇಗೆ ವರ್ಕ್ ಮಾಡ್ತಿರಲ್ಲ ಸೇಮ್ ಪ್ರೊಸೀಜರ್, ನೋ ಚೇಂಜ್. ಪಿನ್ ನಂಬರ್ 2 ಇಂದ ಸರ್ವೋಗೆ. ಪಿನ್ ನಂಬರ್ 2 ಇಂದ ಎಲ್ಲಿ ಕೊಡ್ತೀರಾ? ಸರ್ವೋಗೆ. ಓಕೆ, ಇಲ್ಲಿ ಆಟೋ ಸೇವ್ ಫ್ಯೂಚರ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಮೇಲ್ಗಡೆ ಸ್ಕಿಮ್ಯಾಟಿಕ್ ವ್ಯೂ ಅಂತ ಕಾಣ್ತಾ ಇದೆನಾ? ಇಲ್ಲಿ ಒಂದ್ಸತಿ ಸರ್ಕ್ಯೂಟ್ ಡಿಸೈನ್ ಮಾಡಿದ್ರೆ, ಇನ್ ಕೇಸ್ ಯುವರ್ ಪ್ರಾಜೆಕ್ಟ್ ಕಾಂಪೋನೆಂಟ್ ಇನ್ ಟಿಂಕರ್ ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ಕಾಂಪೋನೆಂಟ್ಸ್ ಇದ್ರೆ ಮಾತ್ರ, ಇಲ್ಲ ಅಂದ್ರೆ ಈಸಿ ಇಡಿಯೇನೆ. ಅರ್ಥ ಆಯ್ತಾ? ಟಿಂಕರ್ ಅಲ್ಲಿ ಪ್ರಾಜೆಕ್ಟ್ ಕಾಂಪೋನೆಂಟ್ಸ್ ಇದೆನಾ ನೋಡ್ಕೊಳ್ಳಿ. ವಾಕ್ ವೀಲ್ ಸ್ಕಿಮ್ಯಾಟಿಕ್ ಬರಲ್ಲ, ಟಿಂಕರ್ ಅಲ್ಲಿ ಸ್ಕಿಮ್ಯಾಟಿಕ್ ಇದೆ. ಅರ್ಥ ಆಯ್ತಾ? ನಿಮ್ ಯೂಸ್ ಮಾಡೋ ಪ್ರಾಜೆಕ್ಟ್ ಐಟಮ್ಸ್ ಇದ್ರಲ್ಲಿ ಇರಬೇಕು. ಕ್ಲಿಕ್ ಆನ್ ಸ್ಕಿಮ್ಯಾಟಿಕ್, ಸ್ಕಿಮ್ಯಾಟಿಕ್ ರೆಡಿ ಆಗುತ್ತೆ ನೋಡಿ. ಅಂಡರ್ಸ್ಟುಡ್? ಸ್ಪೂನ್ ಫೀಡ್ ಇದು ಹೇಳ್ಕೊಡಲ್ಲ ಯೂಶಲಿ, ಈಸಿ ಇಡಿಯ ಯೂಸ್ ಮಾಡದೆ ಬಂದ್ ಮಾಡ್ಬಿಡ್ತಾರೆ ಅಂತ.
see here. ಆಯ್ತಾ? And also even you can get bill of materials. ಇಲ್ಲಿದೆ ನೋಡಿ, ಕಾಂಪೋನೆಂಟ್ ಲಿಸ್ಟ್. ಇನ್ ತಗೊಂಡೋಗಿ ಕೊಟೇಶನ್ ಹಾಕ್ಸ್ಕೋಬಹುದು. ಕೊಟೇಶನ್ ಗೊತ್ತಾಗ್ತಿದೆನಾ? ಇಟ್ ಇಸ್ ಎ ಅನದರ್ ಆಪ್ಷನ್. ನೋಡಿ, ನೀವು ಪ್ರಾಜೆಕ್ಟ್ ಪ್ರೂವ್ ಮಾಡೋದಕ್ಕೆ 3 ದಾರಿ ಇದೆ, ವಾಕ್ ವಿ, ಟಿಂಕರ್. ಬಟ್ ಸ್ಕಿಮ್ಯಾಟಿಕ್ ಬೇಕು ಅಂದ್ರೆ ಈಸಿ ಇಡಿಎ. ಅರ್ಥ ಆಯ್ತಾ? ಯಾವ್ದು ಯೂಸ್ ಮಾಡಬೇಕು? ಈಸಿ ಇಡಿಎನೇ ಯೂಸ್ ಮಾಡಬೇಕು. ಓಕೆ, ಟಿಂಕರ್ ಬರಲ್ಲ ಅಂದ್ರೆ ಬೇಡ, ಯೂಸ್ ಮಾಡಕ್ ಹೋಗ್ಬೇಡಿ. ಈಸಿ ಇಡಿಎನ ಜಾಸ್ತಿ ಯೂಸ್ ಮಾಡಿ. ಯಾಕೆ ಈಸಿ ಇಡಿಎ ಜಾಸ್ತಿ ಯೂಸ್ ಮಾಡಬೇಕು? ಇಂಡಸ್ಟ್ರಿಯಲ್ ಸಾಫ್ಟ್ವೇರ್. ಇಟ್ ಇಸ್ ಆನ್ ಇಂಡಸ್ಟ್ರಿಯಲ್ ಸಾಫ್ಟ್ವೇರ್, ಕೋರ್ ಬ್ರಾಂಚ್ ಸಾಫ್ಟ್ವೇರ್. ಇಸಿ ಟ್ರಿಪಲ್ ಇ ಯಾವ ಬ್ರಾಂಚ್ ಆದ್ರೂ ಬರುತ್ತೆ. ಇಫ್ ಯು ಆರ್ ವರ್ಕಿಂಗ್ ಆನ್ ವಾಕ್ವಿ, ಇಫ್ ಯು ಆರ್ ವರ್ಕಿಂಗ್ ಆನ್ ಟಿಂಕರ್, ಅಂಡ್ ಇಫ್ ಯು ಆರ್ ಡೂಯಿಂಗ್ ಎಂಬೆಡೆಡ್ IoT ಪ್ರಾಜೆಕ್ಟ್ ಅಂತ ರೆಡಿ ಆದ ತಕ್ಷಣ ಡೈರೆಕ್ಟ್ ಆಗಿ ಕೊಟ್ಟು ಇಡಲ್ಲ. ಓಕೆ, ರೆಡಿ ಇದೆ ನೋಡಿ ಸರ್, ಫಸ್ಟ್ ಸ್ಕಿಮ್ಯಾಟಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ತಗೊಂಬ, ಇನ್ಮೇಲೆ ನಿಮಗೆ ಇದು ಬರುತ್ತಲ್ಲ, ಕಾಂಪಿಟೇಷನ್ ಇವೆಂಟ್ಸ್ ಬರುತ್ತಲ್ಲ, ಈ ತರನೇ ಹಾಕೊಂಡು ಹೋಗ್ಬೇಕು. ಗೊತ್ತಾಗ್ತಿದೇನಾ? ಅಲ್ಲಿ ಎಕ್ಸ್ಪರ್ಟ್ಸ್ ಬಂದಿದ್ರು ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ChatGPT ಯೂಸ್ ಮಾಡ್ತಾರೆ ಸರ್ಕ್ಯೂಟ್ ಕನೆಕ್ಷನ್ಗೂ. ಅದು ಮಂಗ್ನಾಗ ಸರ್ಕ್ಯೂಟ್ ರೆಡಿ ಮಾಡ್ಕೊಡ್ತತೆ, ಗೊತ್ತಾಗ್ಬಿಡುತ್ತೆ. ಇದು ChatGPT ಯೂಸ್ ಮಾಡಿದಂತ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ತಿದೇನಾ? ಗ್ರೌಂಡ್ ತನಿಗೆ ತಾನೇ ಕನೆಕ್ಟ್ ಮಾಡ್ಕೊಂಡಿರ್ತೀವಿ, VCC ತನಿಗೆ ತಾನೇ ಕನೆಕ್ಟ್ ಮಾಡಿ ಅದನ್ನ ಪ್ರೆಸೆಂಟೇಷನ್ ಮಾಡಕ್ ಬಂದಿದ್ದಾನೆ ಸ್ಟೂಡೆಂಟ್ ಒಬ್ಬ. ಬೈಕ್ ಕಳ್ಸಿದ್ವಿ, ಅಪ್ಪ ಇದನ್ನಾರ ಯಾವ್ದಾರ ಸಾಫ್ಟ್ವೇರ್ ಅಲ್ಲಿ ಹಾಕೊಂಬರ್ರಿ ಅಂತ. ಗೊತ್ತಾಗ್ತಿದೇನಾ? ಐಡಿಯಾಲಜಿ ಇತ್ತು ಅಂದ್ರೆ ಫಸ್ಟ್ ಸ್ಕಿಮ್ಯಾಟಿಕ್. ವಾಟ್ ಈಸ್ ಯುವರ್ ಐಡಿಯಾ? ಸ್ಕಿಮ್ಯಾಟಿಕ್. ಸೆಕೆಂಡ್ ಸ್ಟೆಪ್ ಏನು? ಸಿಮ್ಯುಲೇಷನ್ ಅಲ್ಲಿ ಇದ್ರೆ ಸಿಮ್ಯುಲೇಷನ್, ಇಲ್ಲಾಂದ್ರೆ ಡೈರೆಕ್ಟ್ ಹಾರ್ಡ್ವೇರ್. ಅರ್ಥ ಆಯ್ತಾ ನಿಮಗೆ? ಓಕೆ.